ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಹೋಟೆಲಲ್ಲಿ ಮಸಾಲ ದೋಸೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ ಇರುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಹಾಗೆ ಎಷ್ಟು ಕೆಂಪು ಕಲರ್ ಇರುತ್ತಲ್ವ. ಸೊ ಅದೇ ಥರ ನಮ್ಮ ಮನೇಲಿ ಎಷ್ಟೇ ಸಲ ಟ್ರೈ ಮಾಡಿದ್ರು ಆ ಕಲರ್ ಅಂತೂ ಬರೋದಿಲ್ಲ. ಹಾಗಿದ್ರೆ ಹೋಟೆಲ್ ಅವರು ಮಾಡೋ ಅಂಥ ಮಸಾಲ ದೋಸೆ ಸೀಕ್ರೆಟ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವ ರೀತಿ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೋಬೇಕು, ಹಾಗೆ ಅದಕ್ಕೆ ಏನೆಲ್ಲ ಹಾಕಿದ್ರೆ ಆ ರೀತಿ ಕ್ರಿಸ್ಪಿನೆಸ್ಸು ಆ ಕಲರ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊದಲಾಗಿ ನಾವು ದೋಸೆ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೋಬೇಕು. ನಾವು ಬರೀ ದೋಸೆ ಕಲ್ಲರ್ ಹಾಗೆ ಬರಬೇಕು ಅಂತಂದರೆ ಅಲ್ಲ, ನಾವು ದೋಸೆ ಬ್ಯಾಟರ್ ಅಷ್ಟೇ ಪರ್ಫೆಕ್ಟ್ ಅಳತೆಯಲ್ಲೆಲ್ಲ ತಗೊಂಡು ದೋಸೆನ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನಾನು ನೆನ್ನೆ ನೈಟನ್ನೇ ಹಾಕಿ ಬೆಳಿಗ್ಗೆ ನೆನೆಸಿಕ್ಬಿಟ್ಟು ರಾತ್ರಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ನಾನಿಲ್ಲಿ 1 ಲೋಟ ಅಷ್ಟು ಅಕ್ಕಿಗೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಗೆ 1/4 ಲೋಟದಷ್ಟು ಅವಲಕ್ಕಿ ಹಾಗೆ 2 ಸ್ಪೂನಷ್ಟು ಮೆಂತ್ಯ, 3 ಸ್ಪೂನಷ್ಟು ಇದಕ್ಕೆ ಕಡಲೆಬೇಳೆನ ನೆನೆಸಿಕ್ಬಿಟ್ಟು ಬೆಳಿಗ್ಗೆನೆ ರಾತ್ರಿ ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ನೈಟೆಲ್ಲ ಓವರ್ ನೈಟ್ ನೆನೆಯಕ್ಕೆ ಇಟ್ಬಿಟ್ಟಿರ್ತೀವಲ್ಲ, ಈ ರೀತಿ ಬ್ಯಾಟರ್ ರೆಡಿಯಾಗಿರುತ್ತೆ. ಈಗ ಬ್ಯಾಟರ್ ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಹಾಕೋವಂಥ ಇಂಗ್ರೀಡಿಯೆಂಟ್ಸೇ ಮೇಯ್ನು ಕ್ರಿಸ್ಪಿನೆಸ್ಸು ಹಾಗೆ ಆ ರೆಡ್ ಕಲರ್ ಬರುತ್ತಲ್ಲ, ಒಂಥರ ಕೆಂಪು ಬಣ್ಣ ಬರುತ್ತಲ್ಲ, ಆ ಕಲರ್ ಬರೋದಕ್ಕೆ ಸಾಧ್ಯವಾಗುತ್ತೆ. ಈ ಬ್ಯಾಟರ್ಗೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಇದೇನೆ. ಆ ಹೋಟೆಲಲ್ಲಿ ಮಾಡೋವಂಥ ಮಸಾಲೆ ದೋಸೆಗೆ ಹಾಗೆ ಪ್ಲೈನ್ ದೋಸೆಗೆ ಎಷ್ಟು ಕ್ರಿಸ್ಪಿಯಾಗಿ ಕೆಂಪು ಕಲರ್ ಬರುತ್ತಲ್ಲ, ಅವರು ಎಲ್ಲರೂ ಅದಕ್ಕೆ ಸಕ್ಕರೆ ಮತ್ತು ಮೈದಾನ ಸೇರಿಸ್ತಾರೆ. ಸಕ್ಕರೆ ಹಾಕೋದ್ರಿಂದ ದೋಸೆ ಕೆಂಪು ಕಲರ್ ಬರುತ್ತೆ, ಹಾಗೆ ಮೈದಾ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆ್ಯಂಡು ಕ್ರಿಸ್ಪಿನೆಸ್ಸು ಬರುತ್ತೆ. ನಾವು ಈ ದೋಸೆ ಬ್ಯಾಟರ್ಗೆ 1 ಸ್ಪೂನಷ್ಟು ಸಕ್ಕರೆ ಹಾಗೆ 1 ಸ್ಪೂನಷ್ಟು ಮೈದಾನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಸರಿಟ್ಕೊಳ್ಳೋಣ. ಸೊ ಅಷ್ಟೊತ್ತಿಗೆ ನಾವು ಇದಕ್ಕೆ ಇವತ್ತು ವೈಟ್ ಆಲೂಗಡ್ಡೆ ಪಲ್ಯನ ಮಾಡ್ತಿದ್ದೀವಿ. ಸೊ ಏನು ವೈಟ್ ಆಲೂಗಡ್ಡೆ ಪಲ್ಯ ಅಂದ್ಕೊತಿದ್ದೀರಾ? ಪಲ್ಯ ಅಂದರೆ ನಾರ್ಮಲಾಗಿ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆ ಅಂದರೆ ಕಂಪಲ್ಸರಿ ಇರಬೇಕಾಗುತ್ತೆ. ಆಲೂಗಡ್ಡೆ ಪಲ್ಯ ಯಾವಾಗೂ ಯೆಲ್ಲೋ ಕಲರ್ ಬರುತ್ತೆ. ಬಟ್ ಈ ಸಲ ಆಲೂಗಡ್ಡೆ ಪಲ್ಯಗೆ ಯಾವುದೇ ರೀತಿ ಒಗ್ಗರಣೆ ಮಾಡದಿರನೇ ಹಾಗೆ ವೈಟ್ ಪಲ್ಯನ ಮಾಡ್ತಿದ್ದೀನಿ. ಇದಕ್ಕೆ ಅದೇ ರೀತಿ ಒಂದು ಹೋಟೆಲ್ ಸ್ಟೈಲ್ ಚಟ್ನಿನೂ ಸಹ ಮಾಡ್ತಿದ್ದೀನಿ. ಈಗ ಆಲೂಗಡ್ಡೆನ ಮೊದಲೇ ಬೇಯಿಸೋಕೆ ಇಟ್ಕೊಂಡ್ಬಿಟ್ಟು ಇದೊಂದು 4 ವಿಸಿಲ್ ಹಾಕಿಸ್ಕೊಬಿಟ್ಟು ಆಲೂಗಡ್ಡೆ ಎಲ್ಲ ತುಂಬ ಸಾಫ್ಟಾಗಿ ಬೇಯಬೇಕಾಗುತ್ತೆ. ಅದನ್ನೆಲ್ಲ ಸೊ ಕುಕ್ಕರ್ ವಿಸಿಲ್ 4 ವಿಸಿಲ್ ಬಂತು. ಈಗ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ಹುರಿದಿಟ್ಟಂಥ ಕಡಲೆ ಬೀಜ, 1/4 ಕಪ್ಪಷ್ಟು ಇದಕ್ಕೆ ಕಡಲೆ ಬೀಜ ಸೇರಿಸ್ಕೊಂಡಿನಿ. ಒಂದು ಅರ್ಧ ಕಪ್ಪಷ್ಟು ಇದಕ್ಕೆ ಕಡಲೆಪಪ್ಪು ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂತೆ ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಹಾಗೆ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಚಟ್ನಿ ಕನ್ಸಿಸ್ಟೆನ್ಸಿ ಅನ್ನೋದು ನಮ್ಮ ಇಷ್ಟ. ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಂದರೆ ಸ್ವಲ್ಪ ಸ್ವಲ್ಪ ತೆಳುವಾಗಿ ಅಥವಾ ಗಟ್ಟಿಯಾಗಿಯೇ ಮಾಡ್ಕೋಬೋದು. ಈಗ ಚಟ್ನಿನೂ ಸಹ ರೆಡಿ ಆಯ್ತಲ್ಲ. ಚಟ್ನಿನೂ ಅಷ್ಟೇ ಈ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಫುಲ್ ಸ್ವಲ್ಪ ಕೆಂಪು ಕಲರ್ ಇದೆ, ಬಟ್ ಲೈಟಿಂಗ್ ಇದರಿಂದ ಅಷ್ಟೊಂದು ಕಲರ್ ಕಾಣಿಸ್ತಿಲ್ಲ. ಬೇಕು ಅಂತಂದರೆ ನೀವು ಇದೇ ಚಟ್ನಿಗೆ ಒಗ್ಗರಣೆ ಸಹ ಮಾಡ್ಬೋದು. ಒಗ್ಗರಣೆ ಅನ್ನೋದು ಕಂಪಲ್ಸರಿ ಏನಲ್ಲ, ಜಸ್ಟ್ ಆಪ್ಷನ್ ಅಷ್ಟೇ. ಸೊ ಈಗ ಚಟ್ನಿನೂ ರೆಡಿ ಆಯ್ತಲ್ಲ. ಇನ್ನೊಂದು ಕಡೆ ಆಲೂಗಡ್ಡೆನೇ ಬೇಯ್ದಿತ್ತು, ಅದೆಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಈ ಥರ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ಮ್ಯಾಶ್ ಮಾಡಿ ತುಂಬ ಸಾಫ್ಟ್ ಆಗಿರಬೇಕಾಗುತ್ತೆ ಈ ಪಲ್ಯ. ಇದು ತುಂಬಾ ಸಿಂಪಲ್ಲು. ಸೊ ಆಲೂಗಡ್ಡೆ ಪಲ್ಯ ಈ ಥರನೂ ಮಾಡ್ತೀವಾ ಅಂತ ಅಂದ್ಕೊಂಡ್ಬಿಡ್ತೀರ, ಅಷ್ಟು ಈಸಿಯಾಗಿಯೇ ಮಾಡ್ಕೋಬೋದು. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ಗೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ತುಂಬಾ ಸಿಂಪಲ್, ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ರೀತಿನೂ ಮಾಡ್ಬೋದು ಆಲೂಗಡ್ಡೆ ಪಲ್ಯನ. ಬರೀ ಒಗ್ಗರಣೆ ಹಾಕಿದ್ರೇ ಆಲೂಗಡ್ಡೆ ಪಲ್ಯ ಅಲ್ಲ, ಈ ಥರನೂ ಸಿಂಪಲ್ ಆಗಿಯೇ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕು ಅಂತಂದರೆ ನೀವು ಸ್ವಲ್ಪ ಅರಿಶಿನನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ಈಗ ಸ್ಟಫಿಂಗಿಗೆ ಮಸಾಲೆ ದೋಸೆಗೆ ಪಲ್ಯನೂ ರೆಡಿ ಆಯಿತು, ಹಾಗೆ ಚಟ್ನಿನೂ ರೆಡಿ ಆಯ್ತಲ್ವ. ಈಗ ಎರಡನ್ನೂ ಸರಿ ಇಟ್ಕೊಳ್ಳೋಣ. ಈಗ ಮೇಯ್ನ್ ಮಸಾಲೆ ದೋಸೆ ಮಾಡ್ಕೊಳ್ಳಿಕ್ಕೆ ಹೆಂಚನ್ನ ಇಟ್ಕೊಂಡಿದ್ದೀನಿ. ಹೆಂಚು ಸಹ ಕಾದಿದೆ. ಈಗ ಮೊದಲಿಗೆ ನೀರನ್ನ ಹಾಕಿಬಿಟ್ಟು ಮಸಾಲೆ ದೋಸೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕಲ್ವ. ಸೊ ಹೆಂಚೆಲ್ಲ ತುಂಬ ಹೀಟ್ ಆಗಿರುತ್ತಲ್ವ, ಸ್ವಲ್ಪ ನೀರನ್ನ ಚಿಮ್ಕಿಸ್ಬಿಟ್ಟು ಒಂದು ಕ್ಲಾತಿಂದ ಕ್ಲೀನ್ ಮಾಡಿಕೊಂಡು ಈಗ ಈರುಳ್ಳಿಯಿಂದ ಮತ್ತೊಂದು ಸಲ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ಈರುಳ್ಳಿಯಿಂದ ಈ ಥರ ಮಾಡೋದ್ರಿಂದ ಹೆಂಚು ಸಹ ದೋಸೆಗೆ ದೋಸೆ ಹೆಂಚಿಗೆ ಅಂಟ್ಕೊಳ್ಳಲ್ಲ, ಹಾಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬರೋಕ್ಕೂ ಈರುಳ್ಳಿನೂ ಹೆಲ್ಪ್ ಮಾಡುತ್ತೆ. ಈಗ ದೋಸೆ ನಾವು ಮೊದಲೇ ಪ್ರಿಪೇರ್ ಮಾಡಿದಂಥ ಬ್ಯಾಟರ್ ಐತಲ್ಲ, ಆ ಬ್ಯಾಟರ್ನ ಹಾಕ್ಕೊಂಬಿಟ್ಟು
ತುಂಬ ತೆಳುವಾಗಿ ದೋಸೆನ ಹಾಕ್ಕೋಬೇಕು. ಸೊ, ಒಂದ್ಸಲ ನಾವು ರೌಂಡಾಗಿ ಈ ಥರ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಸಲ ಮತ್ತೆ ಸೌಟ್ ಇಕ್ಬಿಟ್ಟು ಇದು ಮಾಡಬಾರ್ದು. ಒಂದ್ಸಲ ಈ ಥರ ಮಾಡ್ಕೊಂಡ್ರೆ ಬಿಟ್ಬಿಡಬೇಕು. ಈಗ ಇದಕ್ಕೆ ನಾವು ಮೊದಲೇ ರೆಡಿ ಮಾಡಿಟ್ಟಂಥ ಆಲೂಗಡ್ಡೆ ಸ್ಟಫಿಂಗ್ಗೆ ಪಲ್ಯ ಮಾಡ್ಕೊಂಡಿದ್ದೀವಲ್ಲ, ಈಗ ಆಲೂಗಡ್ಡೆ ಪಲ್ಯ ಇಟ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕು ಅಂತಂದರೆ ಅಷ್ಟು ಆಲೂಗಡ್ಡೆ ಪಲ್ಯನ ಇಟ್ಕೋಬೋದು. ಸೊ, ನಿಮ್ಗಿನ್ನೂ ಬೇಕಿದ್ದಿದ್ರೆ ಈ ಪಲ್ಯಗೆ ಸ್ವಲ್ಪ ಕೊತ್ತಂಬರಿನೂ ಸಹ ಆ್ಯಡ್ ಮಾಡ್ಕೋಬೋದು. ಈ ಥರ ಸಿಂಪಲ್ಲಾಗಿಯೇ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಮೇಯ್ನು ಮಸಾಲೆ ದೋಸೆ ಅಂತಂದರೆ ಬೆಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಿದ್ರೂ ಹಾಕೋಬೋದು ಆಪ್ಷನ್ ಆಗಿ. ನಾನಿವತ್ತು ತುಪ್ಪ ಮತ್ತು ಆಯಿಲ್ ಎರಡನ್ನೂ ಹಾಕ್ತಿದ್ದೀನಿ. ತುಪ್ಪ ಮತ್ತು ಆಯಿಲು ಒಳ್ಳೆ ಕಾಂಬಿನೇಷನ್ನು, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಬರೀ ಬೆಣ್ಣೆಯಲ್ಲೇ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬರೀ ತುಪ್ಪ ಆದ್ರೂ ಹಾಕೋಬೋದು. ಸೊ, ಇವಾಗ ಆಯಿಲು ಮತ್ತು ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಾದಬೇಕು ಕೆಳಗಡೆ. ಸೊ, ನಾವು ದೋಸೆ ಹಾಕಿದ್ದೀವಲ್ಲ, ಕೆಳಗಡೆ ಎಲ್ಲ ಫುಲ್ ಕೆಂಪು ಕಲರ್ ಬರಬೇಕು, ಅಲ್ಲಿವರೆಗೂ ಬಿಟ್ಬಿಡಬೇಕು. ನಾವು ಜಸ್ಟ್ ಮಸಾಲೆ ದೋಸೆನ ಒಂದು ಸೈಡ್ ಅಷ್ಟೇ ರೋಸ್ಟ್ ಮಾಡ್ಕೋಬೇಕು. ಈಗ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ ಇದೆ, ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ದೋಸೆ ಹಾಕಿದ ತಕ್ಷಣ. ಸೊ, ಸೇಮ್ ನಾವು ಹೋಟೆಲಲ್ಲಿ ತಿಂತೀವಲ್ಲ ಅದ್ರ ಕ್ರಿಸ್ಪಿನೆಸ್ಸು ಹಾಗೆ ಆ ಕಲ್ಲರು ನೀವು ನೋಡ್ತಿರ್ಬೋದಾ. ಸೊ, ನಾವು ಈ ದೋಸೆ ಹಿಟ್ಟಿಗೆ ಶುಗರ್ ಹಾಕ್ತೀವಲ್ಲ, ನಮ್ಗೆ ಇನ್ನೂ ಕಲ್ಲರ್ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಶುಗರ್ ಜಾಸ್ತಿ ಆ್ಯಡ್ ಮಾಡ್ಕೊಂಬಿಟ್ರೆ ಒಳ್ಳೆ ಇನ್ನೂ ರೆಡ್ ಕಲರಲ್ಲೇ ಬರುತ್ತೆ ದೋಸೆ. ತುಂಬಾ ಚೆನ್ನಾಗಿರುತ್ತೆ. ಈ ಆಲೂಗಡ್ಡೆ ಪಲ್ಯ ಮತ್ತು ನಾವು ಮಾಡಿರುವಂಥ ಚಟ್ನಿ ಐತಲ್ಲ, ಆ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ನೋಡ್ತಿರ್ಬೋದು ಎಷ್ಟು ತೆಳುವಾಗಿ, ಎಷ್ಟು ಒಳಗಡೆ ಎಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ, ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ. ಈ ರೀತಿ ನಾವು ಮಸಾಲೆ ದೋಸೆನ ಹೋಟೆಲಲ್ಲಿ ಮಾಡೋ ರೀತಿನೇ ನಾವು ಮನೆಯಲ್ಲೇ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ, ನಾನಿದಕ್ಕೆ ಚಟ್ನಿ ಮತ್ತು ಕಾಂಬಿನೇಷನ್ ಮಸಾಲೆ ದೋಸೆ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಾವು ಈ ದೋಸೆಗೆ ಯಾವುದೇ ರೀತಿ ಸೋಡಾ ಆಗಲಿ ಏನೂ ಆ್ಯಡ್ ಮಾಡಿಲ್ಲ. ಆದರೂ ಹೆಲ್ದಿಯಾಗಿ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತಲ್ಲ. ಸೊ, ನಿಮ್ಗೆ ಇಷ್ಟ ಆಯ್ತಂದರೆ ಒಂದು ಲೈಕ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.